ಜೋಡಿ ಹಕ್ಕಿಯು ನಿಮಗೆ ಸ್ಯಾನೆ ಆಯಸ ಇರಬೇಕಲ್ವಾ? ಇಲ್ಲ, ಹಾಗೇನೂ ಇಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಚಿಕ್ಕ ವಯಸ್ಸಿನೂ ನನಗೆ ಹಬ್ಬ ಅಂತಂದರೆ ಹೊಸ ಬಟ್ಟೆ, ಒಂದೆರಡು ಸ್ವೀಟು, ಅಪ್ಪ ಅಮ್ಮನ ಜೊತೆ ತಿರುಗಾಟ ಇಷ್ಟೇ ಇದ್ದಿದ್ದು ನನಗೆ. ಯಾವತ್ತೂ ಹಬ್ಬದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬೆಳೆಸ್ಕೊಂಡವಳೆ ಅಲ್ಲ. ಆದರೆ ಈ ವರ್ಷ ಹಬ್ಬ ಬೇರೆಯೇ ರೀತಿ ಇತ್ತು. ಮನೆ ತುಂಬ ಜನ ಇದ್ದು ಹಬ್ಬ ಆಚರಣೆ ಮಾಡಿದ್ರೇ ಹಬ್ಬ ಅಂತ ಅನ್ಸ್ಕೊಳ್ಳೋದು ಅಂತ ಅರ್ಥ ಆಯಿತು. ಅಜ್ಜ ಅಜ್ಜಿ ಎಲ್ಲರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ? ಏನಾಯಿತು? ಏನಿಲ್ಲ. ಸುಸ್ತಾಗಿದೆಯಾ? ನಿದ್ದೆ ಬರ್ತಿದ್ಯಾ? ಬೋರ್ ಹೊಡಿಸ್ತಾ ಇದ್ದೀನಲ್ವಾ? ಇಲ್ಲ ಇಲ್ಲ, ನನಗೆ ನಮ್ಮ ಅವನ ಗೆಪ್ತಿ ಬಂದ್ಬಿಡ್ತು. ಸಾರಿ ರಾಮ್ ಅವರೇ. ಅಯ್ಯ, ನೀವ್ಯಾಕೆ ಸಾರಿ ಕೇಳ್ತೀರಾ? ಇನ್ನು ನಮ್ಮ ಅವನ ಗೆಪ್ತಿ ತರಿಸಿದ್ಕೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಅಜ್ಜ ಅಜ್ಜಿ ಇದ್ದಿದ್ರೆ ಸಂದಾಕಿರ್ತಿತ್ತು ಅಂದ್ರಲ್ಲ, ಹಂಗೆ ಅವ್ವ ಇದ್ದಿದ್ರೆ ಸಂದಾಕಿರ್ತಿತ್ತು ಅಂದ್ಕೊಂಡೆ. ನನಗೆ ಚಿಕ್ಕ ವಯಸ್ಸಿಂದಲೂ ಹಬ್ಬ ಅಂದರೆ ಸ್ಯಾನೆ ಮಜಾ. ಬೆಳಗ್ಗೆ ಬಿರ್ನೆ ಎದ್ದು ಬಾವಿಲಿ ಈಜ್ಕೊಂಡು, ಆಮೇಲೆ ಹೊಸ ಬಟ್ಟೆ ಹಾಕ್ಕೊಂಡು, ಪೂಜೆಗೂ ಮುಂಚೆನೇ ಒಬ್ಬಟ್ಟಿಗೆ ಕೈ ಹಾಕಿ, ಆಮ್ಯಾಕೆ ನಮ್ಮ ಊತವ್ 4 ಪೆಟ್ಟು ತಿಂದು, ಆಮ್ಯಾಕೆ ಪೂಜೆ ಮುಗಿಯೋ ಗಂಟೆ ಕಾಯ್ಕೊಂಡಿದ್ದು, ಆಮ್ಯಾಕೆ ಒಬ್ಬಟ್ಟು ತಿನ್ನೋದ್ರ ಮಜಾ ಆಯ್ತಲ್ಲ, ವಾ, ಅದ್ರ ಮಜಾನೇ ಬೇರೆ ಕಂತ ಬಿಡಿ. ನಾ ಕೇಟ್ ಹಾಕಿದ್ರು ನಮ್ಮವ್ವ ಸ್ಯಾನೆ ಒಳ್ಳೆಯವಳು. ಯಾವತ್ತೆ ಅಂತವಳು. ಆ ದೇವ್ರಿಗೆ ಇನ್ನೊಂದು ಯಾವತ್ತೆ ಬತ್ತವಳೆ ಅಂತ ಗೊತ್ತಾಗಿ ಬೆರ್ನೆ ಕರ್ಕೊಬಿಟ್ಟ. ಏನ್ ಹಂಗೆ ನೋಡ್ತಾ ಇದ್ದೀರಾ? ಇನ್ನೊಂದು ಯಾವತ್ತೆ ಅಂದಿದ್ದು ನಿಮ್ಮನೆಯ. ನಾನು ಅತ್ತೆಯವ್ರ ಜಾಗ ತುಂಬ್ತೀನೋ ಇಲ್ವೋ, ಆದರೆ ಜವಾಬ್ದಾರಿಗಳಿದೆ ಅಂತ ಅರ್ಥ ಆಯಿತು. ಯಾವ ಥರ ಜವಾಬ್ದಾರಿ? ಅತ್ತೆಯವ್ರಿಗೆ ನೀವು ತುಂಬ ಚೆನ್ನಾಗಿ ಓದಬೇಕು ಅಂತ ಆಸೆ ಇತ್ತು ಅಲ್ವಾ? ಹಾಗಿದ್ರೆ ಮೊದಲು ನಿಮ್ಮನ್ನ ವಿದ್ಯಾವಂತನಾಗಿ ಮಾಡಬೇಕು. ಅಯ್ಯಯ್ಯೋ, ಈ ವಯಸ್ಸಾಗೆ ಸ್ಲೇಟು ಬಳ್ಕೊಡ್ಕೋಬೇಕಾ? ಅದರಲ್ಲೇನು ತಪ್ಪು? ಕಲಿಯೋದಕ್ಕೆ ವಯಸ್ಸು ಅಡ್ಡಿ ಇರೋದಿಲ್ಲ. ಆದ್ರೂ ಪಾದ್ರೂ ಏನೂ ಇಲ್ಲ, ನಾನು ನಿಮಗೆ ಕಲಿಸ್ತೀನಿ ಅಷ್ಟೇ. ಸರಿ ರಾಮವ್ರೆ, ಟೈಮ್ ಆಯಿತು, ಮಲ್ಕೊಳ್ಳೋಣವಾ? ಗುಡ್ ನೈಟ್. ಗುಡ್ ನೈಟ್.
ಇದೇನಿದು, ಇವರು ಗಿದ್ದೆ ಅಂತೆಲ್ಲ ಹೇಳ್ತಾವ್ರೆ. ಮೊದಲೇ ನಂಗೆ ಸ್ಲೇಟು ಬಳಪ ಅಂದರೆ ಕೈ ಕಾಲೆಲ್ಲ ನಡುಗ್ತೈತೆ. ಛೇ, ಮೇಡಮ್ಮು ಸುಮ್ಕೆ ನನ್ನ ಸಮಾಧಾನ ಮಾಡೋಕ್ಕೆ ಅಂತ ಹೇಳ್ತಾವ್ರೆ ಅನ್ನಿಸ್ತೈತೆ ಅಷ್ಟೇಯ. ರೀ ಕಾಫಿ ಕೊಡೆ ಕಾಫಿ ಕೊಡೆ. ಏನಲ್ಲಿ ಬಚ್ಚಿಟ್ಟಿದ್ದು? ಏ ಅದು ನ್ಯೂಸ್ ಪೇಪರ್ ಕಣೆ. ಪೇಪರಲ್ಲಿ ಒಳ್ಳೆ ಸುದ್ದಿ ಯಾವುದೂ ಇಲ್ಲ. ನೀವು ಸುಳ್ಳು ಹೇಳಬೇಡಿ. ಅದೇನು ಅಂತ ತೋರಿಸಿ. ತೆಗಿರಿ. ನೀನ್ ಮನ್ಸು ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಬಚ್ಚಿಟ್ಟೆ. ಸ್ವೀಟ್ಸು ಬೆಳಗ್ಗೆನೆ ಕದ್ದು ಸ್ವೀಟ್ ತಿನ್ನಕ್ಕೆ ಹೊರಟಿದ್ದೀರಾ. ಮಧ್ಯಾಹ್ನ ತಿನ್ಬೋದಾ? ಬಿಸಿ ಕಾಫಿ ತಲೆ ಮೇಲೆ ಸುಟ್ಬಿಡ್ತೀನಿ ನೋಡಿ. ಬುದ್ಧಿ ಇಲ್ವಾ ನಿಮ್ಗೆ? ಅಷ್ಟೊಂದು ಸ್ವೀಟ್ಸ್ ನೆನ್ನೆ ತಾನೇ ಬೀಗ್ರ ಮನೇಲಿ ತಿಂದಿದ್ದೀರಾ, ಈಗ ಮತ್ತೆ ಸ್ವೀಟ್ಸ್ ತಿಂತಿದ್ದೀರಲ್ಲ. ನಾನೇನೋ ದೊಡ್ಡದಾಗಿ ನಿಮ್ಮ ಆರೋಗ್ಯ ಕಾಪಾಡೋ ಥರ ಕಾಫಿಗೆ ಸಕ್ಕರೆ ಹಾಕ್ತಾ ಕೊಡೋದು, ನೀವು ಕದ್ದು ಸ್ವೀಟ್ಸ್ ತಿನ್ನೋದು. ತುಂಬಾ ಚೆನ್ನಾಗಿದೆ ರೀ. ಎದಲ್ರಿ ಮೇಲೆ ಎದಲ್ರಿ, ನಡೀರಿ ಆಫೀಸ್ಗೆ. ಇವತ್ತು ಆಫೀಸ್ ಇಲ್ಲ ಕಣೆ. ಯಾಕೆ ರಚನಾ? ಮಗಳು ಅಳಿಯ ಮನೆಗೆ ಊಟಕ್ಕೆ ಬರ್ತಾರಲ್ಲ ಅದಕ್ಕೆ. ಅವ್ರಿಬ್ರು ಇವತ್ತೇ ಬರ್ತಿದಾರಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ಇವಾಗ ಹೇಳ್ತೀನಲ್ಲ, ಮಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೇನೆ ಕಣೆ. ಅವರಿಬ್ರು ಇವತ್ತೇ ಊಟಕ್ಕೆ ಬನ್ನಿ ಅಂತ ಕರೆದು ಬಿಡ್ತೀನಿ. ವಾ, ಏನಿದು ಈಟ್ ಬಿರಿಬಿರಿನೇ ರೆಡಿ ಆಯ್ತಿದ್ದೀರಾ? ಏನಾರ ಮರ್ತ್ರಾ? ನಾನು ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ ರಾಮವ್ರೆ. ಟೈಮ್ ಬೇರೆ ಆಗ್ತಿದೆ ರಾಮವ್ರೆ. ಇರಿ ಅವಸರ ಮಾಡ್ಕೋಬೇಡಿ. ಬೇಕಾರೆ ನಾನೇ ನಿಮ್ಮನ್ನ ಸ್ಕೂಲ್ ಗಂಟೆ ಬಿಡ್ತೀನಿ. ರಾಮವ್ರೆ, ನನ್ನ ಫೋನ್ಗೆ ಒಂದು ಕಾಲ್ ಮಾಡಿ. ಅಯ್ಯೋ, ನಾನು ಇನ್ನ ಫೋನೇ ಹಾಕಿಲ್ಲ, ಆಗಲೇ ರಿಂಗ್ ಆಯ್ತೈತೆ. ಅಯ್ಯೋ, ಫೋನ್ ಎತ್ಕೊಳ್ಳಿ, ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಬೈಕತ್ತಾರೆ. ಎತ್ತಿ. ಹಲೋ ಅಪ್ಪ. ಜಾನು, ಮಲಗಿದ್ದೀನಮ್ಮ? ಇಲ್ಲಪ್ಪ, ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೆ. ಹೇಳಿ. ಏನಿಲ್ಲಮ್ಮ, ನಿನ್ನ ಅಳಿಯಂದ್ರನ್ನ ಔತ್ನ ಕರಿಯಕ್ಕೆ ಅಂತ ಯೋಚನೆ ಮಾಡಿದ್ವಲ್ಲ, ಅದನ್ನ ಇವತ್ತೇ ಯಾಕೆ ಮಾಡಬಾರ್ದು ಅಂತ. ಆಗುತ್ತೇನಮ್ಮ? ಅಯ್ಯೋ, ಇವತ್ತು ಬೇಡಪ್ಪ, ಇನ್ನೂ ಎಕ್ಸಾಮ್ ಕೆಲಸಗಳು ಬಾಕಿ ಇದೆ. ಓ ಹೌದಾ? ಫ್ರೀ ಮಾಡ್ಕೊಳಕ್ಕಾಗಲ್ಲಮ್ಮ? ನೀವು ಫೋನ್ ಕೊಡಿಲಿ, ಕೊಡಿ, ನಾನು ಮಾತಾಡ್ತೀನಿ. ಕೊಡ್ರಿ. ಹಲೋ ಜಾನು. ಅಮ್ಮ. ಜಾನು, ನಿಮ್ಮ ಅಪ್ಪನಿಗೆ ಇವತ್ತು ಕೆಲ್ಸಕ್ಕೆ ಹೋಗೋಕ್ಕೆ ಸೋಮಾರಿತನ. ರಜಾ ಹಾಕಕ್ಕೆ ಏನಾದರೂ ನೆಪ ಬೇಕಲ್ಲ, ಅದಕ್ಕೆ ಇವತ್ತು ನಿನಗೆ ಫೋನ್ ಮಾಡಿ ಈಗಲೇ ಊಟ ಕರಿತಿದ್ದಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಕೊ. ಸರಿ ಅಮ್ಮ, ನಾಳೆಯಿಂದ ರಜಾ ಇದೆ, ನಾಳೆ ಬರೋದಾ? ಹೌದಾ, ಸರಿ, ಹಾಗೆ ಮಾಡು, ನಾಳೆನೇ ಬರುವಂತೆ. ಬಾಯ್, ಹುಷಾರು. ಬಾಯ್. ಕೊಡೆ ಇಲ್ಲಿ, ಕೊಡೆ ಇಲ್ಲಿ. ಸುಮ್ಮನೆ ಇರಿ, ಅವಳು ಫೋನ್ ಇಟ್ಟಾಯ್ತು. ಅವಳು ಇವತ್ತು ಬರೋದಿಲ್ವಂತೆ, ನಾಳೆ ಬರ್ತಾಳಂತೆ. ನೀವು ಇವತ್ತು ಆಫೀಸ್ಗೆ ಹೋಗ್ಬೋದು. ನಿಂಗೆ ಅಡುಗೆ ಏನಾದರೂ ಹೆಲ್ಪ್ ಬೇಕು? ಏನು ಬೇಕಾಗಿಲ್ಲ, ಎದ್ದಲಿ ಮೇಲೆ ನೀವು ಎದ್ದೇಳ್ರಿ. ನಡೀರಿ ಮೊದಲು ಆಫೀಸ್ಗೆ ಹೋಗಿ. ಬನ್ನಿ, ನೀವು ಬಿಟ್ಟರೆ ರೆಡಿ ಆಗಲ್ಲ. ಬನ್ನಿ. ರಾಮೋರೆ, ಹೊರಡೋಣ, ಟೈಮ್ ಆಯಿತು. ಸರಿ, ನಾನು ರೆಡಿಯಾಗಿ ಬರ್ತೀನಿ. ಸರಿ ಆಯಿತು, ನಾ ಹೊರಗಡೆ ಇರ್ತೀನಿ, ಬನ್ನಿ. ಈ ಸ್ಕೂಲ್ ಐತೆ ಇಲ್ಲ ಅಂತ ನಿನ್ನೆ ಕೇಳೋದಕ್ಕೆ ಏನು ಹೇಳಿಲ್ಲ. ಪಟಾಕಿ ಹೊಡ್ಕೊಂಡು ಬಂದು ಆರಾಮಾಗಿ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಈ ಸ್ಕೂಲ್ಗೆ ಹೋಗ್ಬೇಕಂತಿಲ್ಲ. ಲೇ, ಈಗಲೇ ಟೈಮ್ ಆಯ್ತು, ಬೇರೆ ನಡೀಲ್ಲ. ಸೈಕಲ್ ಬೇರೆ ಪಂಚರು. ಬೇಗ ಹೋಗುಮ, ಬೇಗ. ಯಾವಲ್ಲ ಅವನು ದಾರಿ ಮಾಡಿಕೊಟ್ರು ನಮ್ಮ ತಕ್ಕೆ ಬಂದು ನಿಂತಾನಲ್ಲ. ಓ ಜಮೀನ್ದಾರು ಕೇಶವಣ್ಣ. ಏನ್ಲ ಚಲ್ವಾ, ಇಸ್ಕೋಲಿ ಟೈಮ್ ಆದ್ರು ಮಗು ನಿಂಗೆ ಹೇಳ್ಕೊಂಡು ನಡೀತಾ ಇದೀಯಾ? ಹಿಂಗೆ ಹೋದ್ರೆ ನೀವು ಯಾವಾಗ ಇಸ್ಕೋಲ್ ಸೇರೋದು? ನಮ್ಮ ಜನ ಇಷ್ಟ ಹಾಕಲ್ಲ, ಒಂದು ಮೋಟ್ರ್ ಬೈಕ್ ತಗೊಳಕ್ಕಾಗಲ್ಲ ನಿಮ್ಗೆ.
ನೋಡ್ಲಾ ನನ್ನ ಮಗನ್ನ ನಮ್ಮೂರಿನ ಸರ್ಕಾರಿ ಶಾಲೆಗೆ ನನ್ನ ಮಗ ಒತ್ತನೆಯ ಕಾರ್ನಲ್ಲಿ ಹೋಗೋದು. ಭಗವಂತ ಕಾಲ್ ಕೊಟ್ಟವನೆ. ನಮ್ಮೂರ್ನಾಗೆ ಕಾರ್ನಲ್ಲಿ ಹೋಗೋದಕ್ಕಿಂತ ನಡ್ಕೊಂಡು ಹೋದ್ರೇನೆ ಬಿರ್ನೆ ಸೇರೋದು. ಏಯ್, ದೇವ್ರ ಪೂಜೆಗೆ ಸಾಮಾನ್ ತೊಳಕ್ ಕಾಸಿಲ್ದರೆ ಯಾರು ಪೂಜಾರಿನೇನೆ ಫ್ರೆಂಡ್ ಅನ್ನಂತೆ, ಅದೇ ಕಂಡ್ರಲ್ಲ ನೀವು. ಲೇ ಕೇಶವ, ಏನೋ ಒಸಿ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ಏನ್ಲಾ ನಿಂದು? ಅಯ್ಯಯ್ಯೋ, ದೊರೆಗೆ ಉಕ್ಬಿಟ್ಟು ರೋಸ. ಏನೋ ಪಾಪ ಮಗುನ ಸ್ಕೂಲ್ ಗಂಟೆ ಬಿಡೋಣ ಅಂತ ಕಾರ್ ನಿಲ್ಸಿದ್ರೆ. ಅಪ್ಪ ನಮ್ ಕಾರ್ಗೆ ಇವನ್ ಹಚ್ಚಲ್ಲ, ಬೇಡವೇ ಬೇಡ, ಇವನು ತಾನೇ ಚಂದ ಗೊತ್ತಾನೆ ಅಂತ ಕೊಬ್ಬು. ಲೇ, ನಿಮ್ಮಪ್ಪ ಏನನ್ ಕಾಲಿಟ್ಕೊಂಡ್ರು ನಾನೇನ್ ನಿನ್ ಕಾರ್ ಹತ್ತಕ್ಕಿಲ್ಲ. ಪರೀಕ್ಷೆಯಲ್ಲಿ ಕಾಪಿ ಹೊಡೆದ್ರು ಪಾಸ್ ಆಗಕ್ ಲಾಯಕ್ಕಿಲ್ಲ ನೀನು. ಹೇಳಕ್ ಬಂದ್ಬಿಟ್ಟ ಓದಲ್ಲ. ಏ ಚೆಲ್ವಾ, ಮಗನ್ ಮಾತಾಡಕ್ ಬಿಟ್ಬಿಟ್ಟು ಮಜಾ ತಗೋತಾ ಇದೆಯಲ್ಲ. ಮಗ ಸರಿಯಾಗಿ ಮಾತಾಡುವಾಗ ತಡಿಬಾರ್ದು ಕಣನು. ಕಾಸಿದೆ ಅಂತ ಶಾನೆ ಆಡಬಾರ್ದು. ಅಪ್ಪನ ಗೌಡ್ರ ಎದುರಿಗೆ ಎಲೆಕ್ಷನ್ ಸೋತ್ರು ನಿಂಗೆ ಬುದ್ಧಿ ಬಂದಿಲ್ವಲ್ಲೋ? ಈ ಜನ್ಮದಲ್ಲಿ ಉದ್ಧಾರ ಆಗಕ್ಕಿಲ್ಲ. ಗಾಡಿನ ಲೇ, ಆಟೊಂದ್ ದಿಮಾಕಿದ್ರೆ ನಿನ್ ಮಗನ್ನ ಪಾಸ್ ಮಾಡಕ್ಕೆ ಹೇಳು ನೋಡುಮ. ಬಂದ್ಬಿಟ್ಟ ಹೇಳೋದಿಕ್ಕೆ. ಅಪ್ಪಯ್ಯ, ಈ ಕಾಲ್ದವ್ರಿ ಹೋಗುಮ್ಮ, ಅವ್ರಿಗಿಂತ ಮೊದ್ಲೇನ ನಾವು ಹೋಗ್ಬೋದು. ಹ್ಞೂ ಕಣ್ಲ, ಈ ಕಾರ್ನಲ್ಲಿ ಹೋಗೋರಿಗೆ ಈ ಸುಖ ಏನ್ ಗೊತ್ತದೆ? ಬಾ ನೋಡುವ. ಏ ಕಿಸೋರ, ಈ ಕಿತ್ತನಾದ್ರ ಪಾಸ್ ಆಯ್ತೀಯ ಅಲ್ವೇನ್ಲ? ನನ್ ಪಕ್ಕದವನಾದ್ರೆ ನಾನು ಹೋಗ್ತೀನಿ. ಅಯ್ಯೋ ಅಯ್ಯೋ, ನಿನ್ನಿಂದ ಚಿಲ್ಡ್ರನ್ ನನ್ನ ಮಕ್ಕಳತ್ತವೆಲ್ಲ ಮಾತು ಕೇಳಂಗಾಯ್ತಕ್ಕಲ್ಲ. ಅಷ್ಟೊಂದು ಹತ್ರ ಇದ್ರೆ ನೀನೇ ನನ್ನ ಪಾಸ್ ಮಾಡಿಸ್ಬಿಡು. ಒಂದೇ ಕ್ಲಾಸಲ್ಲಿ ಕೂತು ಬೋರ್ ಆಗದೆ. ಲೇ ಬಡ್ಡಿ ಆದ್ನೆ, ಚೆನ್ನಾಗಿ ಓದಿ ನನ್ ಮರ್ವಾದೆ ಉಳಿಸ್ಲಾ. ನೋಡ್ದ ಆ ಜಮೀನ್ದಾರನಿಗೆ ಏಟ್ ಕೊಬ್ಬಿದೆ ಅಂತ. ಓಪಯ್ಯೋ, ಫ್ಯಾನ್ ಆಡ್ತಾನೆ. ನಮ್ ಕ್ಲಾಸಲ್ಲಿ ಇದ್ದಾಗ ನಮ್ ತಾವ್ ಮಾತಾಡ್ಸಕ್ಕೆ ಇಲ್ಲ. ಓದೋದ್ರಾಗ ನೀ ಅವನ್ನ ಬಿಟ್ಕೊಡ್ಬೇಡ. ಚಲೋಣ ಬಂದವ್ರೆ. ಚಲೋಣ, ನಮಸ್ಕಾರ ಮೇಡಮ್. ನಮಸ್ಕಾರ. ಹೆಂಗಿದ್ದೀರಿ? ದ್ಯಾವ್ರ ದಯದಿಂದ ಚೆನ್ನಾಗಿದ್ದೀನಿ ಕಣೋ. ಅಲ್ಲ, ಇವನ್ ಜೊತೆ ಹೋಗ್ತಾ ಇದ್ದೀರಿ? ಈ ಸ್ಕೂಲ್ಗೆ ತಡ ಆದ್ರೆ ಮೇಟ್ರು ಬೈತಾರೆ, ಅದಕ್ಕೆ ನೀನೇ ಬಂದು ಹೇಳು ಅಂತ ನನ್ನೂ ಕರ್ಕೊಂಡು ಹೋಯ್ತವನೆ. ಹಬ್ಬ ಮುಗಿಸ್ಕೊಂಡು ಸ್ಕೂಲಿಗೆ ಬರೋದು ಅಂತಂದರೆ ಎಲ್ಲರಿಗೂ ಒಂಥರ ಕಷ್ಟನೇ. ನನಗೂ ಸ್ವಲ್ಪ ಲೇಟ್ ಆಯಿತು. ಬಾಲು, ನೀನು ನಮ್ಸೆ ಬಾ, ಕರೆಕ್ಟ್ ಟೈಮ್ಗೆ ಹೋಗ್ಬೋದು. ಹ್ಞೂ ಸರಿ ಅದಕ್ಕೆ. ಲೇ, ಮೇಡಮ್ನ ಅತ್ಗೆ ಅಂತೀಯಲ್ಲ? ಅಪ್ಪಯ್ಯೋ, ಈ ಸ್ಕೂಲಲ್ಲಿ ಮೇಡಮು, ಇಲ್ಲಿ ಅದಕ್ಕೆ ಅಲ್ವಾ? ಅದಕ್ಕೆ ಶಾನೆ ತೀಟೆ ಮೇಡಮ್ ಇವನು. ಹುಸಿ ತಟ್ಟಿ ಬುದ್ಧಿ ಹೇಳಿ. ಚಲೋಣ, ತಟ್ಟಕ್ ಮಂತವ್ಬಿಡಿ, ಬುದ್ಧಿ ಹೇಳಕ್ಕೆ ನಾಡಮ್ಮ ಅವ್ರೆ. ಹೆಂಗ್ ಓದ್ತಾನೆ ಇವನು? ಚೆನ್ನಾಗಿ ಓದ್ತಾನೆ, ಅದೇ ಸ್ವಲ್ಪ ತರಲೆ ಅಷ್ಟೇ. ಆ ಜಮೀನ್ದಾರ್ ಕೇಶವನ್ ಮಗನಿಗಿಂತ ಶಾನೆ ಅಂಕೆ ಬಂದ್ರೆ ಸಾಕು ಮೇಡಮ್. ಯಾರು ಚಲೋಣ? ಅದೇ ಎಲೆಕ್ಷನ್ನಾಗೆ ಕಾಸು ಹಂಚಿದ್ನಲ್ಲ ಅವನ? ಹ್ಞೂ, ಅವನೇಯ. ಯಾರೋ ಬಾಲು? ಕಿಶೋರಕ್ಕೆ. ಅವನಾ? ಎಷ್ಟು ಹೇಳಿದ್ರು ಕೇಳಲ್ಲ. ಯಾರು ಹೆಂಗಾರ ಇರಲಿ, ಅವ್ರಿಗಿಂತ ಇವ್ರು ಜಾಸ್ತಿ ತೆಗಿಬೇಕು ಅಂತ ಯಾಕೆ ಅನ್ಕತ್ತೀರಿ? ಯಾರು ಏಟು ಓದ್ತಾರೋ ಆಟ ತೆಗಿತಾರೆ ಅಲ್ವಾ ನಮ್ಮರೆ? ಕರೆಕ್ಟ್ ಪೈಲ್ವಾನ್ರೆ. ಸರಿ, ಓದ್ತಾಯ್ತು ಹೊಲ್ಡಮ್ಮ. ಬಾಲೋ ಬರ್ಲಾ, ನೀನು ನಾನೇ ಬಿಡ್ತೀನಿ. ಹ್ಞೂ, ಮಡಿಕಳಿ ಅದಕ್ಕೆ. ಬಾ, ಹತ್ತು ಮೆತ್ಗೆ ಸರ್ 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 ಸರ್. ಕರೆಕ್ಟ್. ಮುಂದಕ್ಕೆ ಹೊತ್ತು ಹೊತ್ತು. ಅಪ್ಪಯ್ಯ, ನಾನು ಬರ್ತೀನಿ, ನೀನು ಏರ್ ತುಂಬಿಸಿರೋ. ಹ್ಞೂ ಕಂಡ್ಲ. ರಯ್ಯ ರಯ್ಯ ರಯ್ಯ. ಆಯ್ತಿರ್ಲ, ಹೋಗೋಣ. ಹೋಗ್ ಹೋಗ್. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಸನ್ನು. ಜೀವನದಾಗೆ ಆಡಿದಾಟ ಎಲ್ಲ ಫೇಲ್ಯೂರ್ ಆದ್ಮ್ಯಾಕೆ ಮೊಬೈಲ್ನಾಗ ಆಡಬೇಕು ಪಾಪ ಅಲ್ವಾ ಅಕ್ಕ? ಎಷ್ಟು ಚೆನ್ನಾಗಿ ಹೇಳಿದ್ಯಾ. ಇಲ್ಬಾ. ಯಾಕಕ್ಕ? ಬಾ. ಏನು ಚಿನ್ನಿ, ನನ್ನೇ ಆಡ್ಕೊಳ್ಳೋಷ್ಟು ಸೊಕ್ಕು ಬಂತಾನೆ ನಿನಗೆ? ಅಯ್ಯೋ,
ನಾನು ಏನಾದ್ರು ತಪ್ಪು ಹೇಳಿದ್ನ ಅಕ್ಕ? ನೀವೇ ಹೊಸ ಯೋಚನೆ ಮಾಡಿ. ಏನ ಮೊದಲು ನೀವು ಹೆಂಗಿದ್ರಿ? ದೊಡ್ಡ ಮನೆ ಅಂದರೆ ನಂದಿತಮ್ಮವರು, ನಂದಿತಮ್ಮವರು ಅಂದರೆ ದೊಡ್ಡ ಮನೆ. ಆದರೆ ಈಗ ನಿಮ್ಮ ಸ್ಟೇಟಸ್ನು ಬಿಟ್ಕಟ್ಟಿದ್ದಲ್ದೆ ಆ ಟೀಚರ್ ಅವ್ರಮ್ಮ ನಿಮ್ಮ ಎದುರಿಗೆ ಮಾತಾಡೋದು ಸಲೀಸಾಗ್ಬಿಟ್ರಲ್ಲ ಅಕ್ಕ. ಲೇ, ಟೈಮ್ ಸರಿ ಇಲ್ಲ ಅಂದರೆ ಮನೇಲಿರೋ ನಾಯೇ ಹೇಳಿದ ಮಾತು ಕೇಳಲ್ಲ. ಹಾಗಿರುವಾಗ ಬೀದಿ ನಾಯಿ ಮಾತು ಕೇಳುತ್ತೇನೆ. ಅಕ್ಕ, 8 ದಿವಸ ಟೈಮ್ ಸರಿ ಇಲ್ಲ ಅಂತ ಏನು ಮಾಡ್ದೆ ಕುಂತಿರೋದು? ಲೇ, ಏನು ಮಾಡದೆ ಯಾರೇ ಸುಮ್ಮನೆ ಕೂತಿದ್ದಾರೆ? ನಾನು ಪ್ಲಾನ್ ಮಾಡ್ತಾನೆ ಇದ್ದೀನಿ. ಆಮ್ಯಾಕೆ ಅಕ್ಕ, ಈ ಸಲ ನೀವು ಮಾಡೋ ಪ್ಲಾನು ಮತ್ತೆ ಉಲ್ಟಾ ಹೊಡಿಯಲ್ಲ ತಾನೇ? ಲೇ, ನಿನ್ನ ಈಗ ಆ ಟೀಚರ್ಗೆ ಈ ಕೋಣಂಗಿಂತ ತುಂಬ ಮುಖ್ಯವಾಗಿರೋ ವಿಚಾರ ಏನಿದೆ ಅಂತ ಹೇಳು ನೋಡೋಣ. ಏನಕ್ಕ? ಅವಳ ಕೆಲಸ ಕಣೆ. ಅವಳಿಗೆ ಟೀಚರ್ ಕೆಲಸ ಅಂದರೆ ಎಲ್ರಿಗಿಂತ ತುಂಬ ಮುಖ್ಯವಾದದ್ದು. ಸರಿ. ಏನು ಸರಿ? ನಿಂಗೆ ತಲೆ. ಲೇ, ಈ ಟೀಚರ್ನ ಕೋಣನಿಂದ ದೂರ ಮಾಡೋಣ ಅಂದರೆ ಆಗಲಿಲ್ಲ. ಅದಕ್ಕೆ ಈಗ ಅವಳ ಪ್ರೊಫೆಷನ್ನ ಟಾರ್ಗೆಟ್ ಮಾಡಿ ಸರಿಯಾಗಿ ಪೆಟ್ಟು ಕೊಡ್ತೀನಿ. ನೋಡ್ತಾ ಇರು. ಮಂಜಾ, ಮಂಜಾ, ಲೋ ಮಂಜಾ, ಕೆಲಸ ಎಲ್ಲ ಹೆಂಗೆ ನಡ್ದತ್ಲ? ಹಾಂ, ಬಡಿದೆ ನಿನ್ನ ಮ್ಯಾಕೆ ನಂಬಿಕೆ ಮಡಗಿ ನಾನು ಆರಾಮಾಗಿ ಊರು ಸುತ್ತಾಡ್ಕೊಂಡು ಅವನಿ. ನಂಗೆ ಗೊತ್ತು ಬಡಿದೆ ನೀನು ಹಂಗೂ ಹಿಂಗೂ ಸೋಂಬೇರ್ತನ ತೋರಿಸಿರ್ತೀಯ ಅಂತ. ಹೆಂಗಾರ ಅಲ್ಲಿ ಒಟ್ನಲ್ಲಿ ಕೆಲಸ ಕರೆಕ್ಟಾಗಾದ್ರೆ ಸರಿನಯ್ಯ. ಏನೋ ಲೋ ಮಂಜಾ, ಲೋ, ಅಯ್ಯೋ ನಿನ್ನ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಕೆಲಸ ಮಾಡ್ತಾನೆ ಇದೆಯಲ್ಲ. ಲೋ ಮಂಜಾ, ಅಣ್ಣ ಯಾವಾಗ ಬಂದೆ? ಲೇ, ಮೆತ್ತಗೆ ಮಾತಾಡ್ಲಾ? ಹಾಂ, ಅಲ್ಲಕ್ಕಲ್ಲ, ನಾನು ಆಗ್ಲಿಂದ ಬಡ್ಕತಾನೆ ಅವನಿ, ನೀನು ಸುಮ್ಕೆ ಕೆಲಸ ಮಾಡ್ತಿದ್ಯಲ್ಲ ಮೂದೇವಿ. ಮಸ್ತ್ ಆಡ್ಕೊಳ್ತಿದ್ದೆ. ತಂದ್ಕೊಟ್ಟಿರೋ ಮಿಷಿನ್ ಸಾಕತ್ತಾಗೈತೆ. ವಾ, ನೀನು ಯಾರಿಗೂ ತೊಂದರೆ ಕೊಡದೆ ಹಾಡು ಕೇಳಿಸ್ಕೊಳ್ಳಿ ಅಂತ ತಂದು ಕೊಟ್ರೆ ನೀನು ಯಾರ ಮಾತು ಕೇಳಿಸ್ಕೊಳ್ದೆ ಹಾಡು ಕೇಳ್ತಿದ್ಯಾ? ಅಣ್ಣ ನಾನೇನು ಮಾಡಲಿ, ಇದು ಹಾಕೊಂಡ್ರೆ ಏನೂ ಕೇಳೋಕ್ಕಿಲ್ಲ. ವಾ, ಹಂಗಂತೀಯ? ಸರಿ, ಇನ್ನೊಂದು ಕಿತ್ತ ಹಾಕ ನೋಡಮ್ಮ. ಮಜಾ ಲವ್. ಅಯ್ಯ ಪೆಕ್ಕರ್ ನನ್ನ ಮಗನೇ, ಡಬ್ಬ ನನ್ನ ಮಗನೇ. ಅಲ್ಲಕ್ಕಲ್ಲ, ಹಾಂ, ಗದ್ದೆಯಲ್ಲಿ ಕ್ಯಾಮೆ ಮಾಡೋದು ಬಿಟ್ಬಿಟ್ಟು ಇದಾಗ ಕಿವಿಗೆ ಹಾಕೊಂಡು ಕರೆಂಟ್ ಹೊಡೆದು ಕಾಗೆ ಥರ ಕೈಕಲ್ಲಿ ಅಲ್ಲಾಡಿಸಿದ್ಯಾ? ಎಲ್ಲ ತೆಗಿ, ಈಗ ತೆಗಿ ತೆಗಿ. ನಾನೇನಂದೆ ಹೇಳು? ಓ ಕೇಳಿಸ್ತು. ಏನಂದೆ? ನನ್ನ ಕುಚಿಕ್ಕು ಮುದ್ದು ಮಂಜ, ನೀನು ಇಲ್ಲದೇ ಇದ್ದಿದ್ರೆ ಇಷ್ಟು ದೊಡ್ಡ ಹೊಲನೆಲ್ಲ ಯಾರೆಲ್ಲ ನೋಡ್ಕೊತಿದ್ರು. ನಿಂಗೆ ಯಾವನ್ ಬೇಕು ಕೇಳಲು ನಾ ಕೊಡಿಸ್ತೀನಿ ಅಂತಂದೆ ತಾನೆ. ಅಯ್ಯೋ ಬಡ್ಡೆ ತಾನೆ, ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ. ಸರಿ ಮಂಜ, ಈಗ ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಒಂದು ಬಾಳೆಗೊನೆ ಕತ್ತರಿಸ್ಕೊಂಬರಮ್ಮ ಬಾ. ಹಾಂ, ಯಾಕೆ ರಮಣ? ಮತ್ತು ನಮ್ಮ ಮೇಡಮ್ ಅವ್ರ ಅಪ್ಪ ಅವರಲ್ಲ, ಅವರು ನಾಳಿಕೆ ನನ್ನ ಊಟಕ್ಕೆ ಕರೆದವ್ರೆ, ಅವ್ರ ಮನೆಗೆ ತಕೋಗಮ್ಮ ಅಂತ. ನನ್ನೂ ಕರೆದವ್ರಾ? ಹಾಂ, ಹ್ಞೂ. ಈ ವರ್ಷ ನಿನ್ನ ಮದುವೆ ಆಗೋ ಮುಂದಿನಕಿತ ನಿಮ್ಮ ಅತ್ತೆ ಮಾವ ನಿನ್ನ ಊಟಕ್ಕೆ ಕರೀತಾರೆ. ಎಲ್ರಿಗೂ ನಿನ್ನ ಥರ ಅದೃಷ್ಟ ಸಿಗ್ತೈತೆ ರಮಣ. ಮದುವೆಗೂ ಮುಂಚೆನೇ ಅತ್ತೆ ಮನೇಲೋಗಿ ಊಟ ಮಾಡ್ಕೊಬಂದವನಲ್ವ ನೀನು.